ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಮೊದಲ ವಾರದಲ್ಲಿ ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾದ ಹಂಸ ರಾಜಯೋಗವು ನಿರ್ಮಾಣಗೊಳ್ಳುವುದು. ಈ ವಾರ ಗುರು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಇದರಿಂದಾಗಿ ಹಂಸ ರಾಜಯೋಗದ ಸೃಷ್ಟಿಯಾಗುವುದು. ಇದರೊಂದಿಗೆ ಸೂರ್ಯನು ಮಿಥುನ ರಾಶಿಯಲ್ಲಿ ಚಲಿಸುವನು ಮತ್ತು 12ನೇ ಮನೆಯಲ್ಲಿ ಮಂಗಳ ಮತ್ತು 2ನೇ ಮನೆಯಲ್ಲಿ ಬುಧ ಹಾಗೂ ಗುರು ಗ್ರಹಗಳು ತಮ್ಮ ಸಂಚಾರವನ್ನು ಮಾಡಲಿದೆ. ಇದರಿಂದಾಗಿ ಉಭಯಚರಿ ಯೋಗದ ಶುಭ ಸಂಯೋಗವು ನಿರ್ಮಾಣಗೊಳ್ಳುವುದು. ಜೂನ್ 29ರಿಂದ ಜುಲೈ 5ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಇಂದೇ ಕರೆ ಮಾಡಿ. ಸ್ನೇಹಿತರೆ, ಈ ವಾರ ಸಿಹಿ ತಿನ್ನುವ ಆಸೆ ಜಾಸ್ತಿ ಆಗುತ್ತೆ, ಅದನ್ನ ಪೂರೈಸ್ತೀರಾ ಕೂಡ. ಆದರೆ ಒಂದು ಮಾತು ಮರಿಬೇಡಿ, ಇದೇ ಆಸೆ ಮುಂದೆ ಮಧುಮೇಹಕ್ಕೆ ಅಥವಾ ತೂಕ ಜಾಸ್ತಿಯಾಗೋಕೆ ದಾರಿ ಮಾಡಿಕೊಡಬಹುದು. ಗುರು 3ನೇ ಮನೆಯಲ್ಲಿರೋದರಿಂದ ಈ ವಾರ ಬೇರೆ ಬೇರೆ ಕಡೆ ಖರ್ಚು ಮಾಡಬೇಕಾಗುತ್ತೆ. ಆಗ ಒಂಚೂರು ಹಣದ ಕೊರತೆ ಕಾಡಬಹುದು. ಹಾಗಾಗಿ ಆರಂಭದಲ್ಲೇ ಬಜೆಟ್ ಹಾಕಿಕೊಂಡ್ರೆ ಅನಗತ್ಯ ಖರ್ಚು ತಡೆಯಬಹುದು. ತಡರಾತ್ರಿವರೆಗೆ ಮನೆಯ ಹೊರಗಿರೋದು, ಸುಖ ಸೌಲಭ್ಯಗಳ ಮೇಲೆ ಮಿತಿ ಮೀರಿ ಖರ್ಚು ಮಾಡೋದು, ಇದೆಲ್ಲ ಅಪ್ಪ ಅಮ್ಮಂಗೆ ಬೇಸರ ತರಬಹುದು. ಹಾಗಾಗಿ ಅವರಿಂದ ಬಯಸಿಕೊಳ್ಳುವಂತಹ ಯಾವ ಕೆಲಸವನ್ನೂ ಮಾಡಬೇಡಿ. ಇಲ್ಲಾಂದ್ರೆ ನಿಮ್ಮ ಮನಸ್ಸಷ್ಟೇ ಅಲ್ಲ, ಇಡೀ ಮನೆಯ ವಾತಾವರಣವೂ ಹಾಳಾಗುತ್ತೆ. ಎಲ್ಲಾದರೂ ಹೂಡಿಕೆ ಮಾಡಬೇಕು ಅಂದುಕೊಂಡಿದ್ರೆ ಈ ವಾರ ಬೇಡ. ಸದ್ಯಕ್ಕೆ ಕೆಲಸದ ಸ್ಥಳದಲ್ಲಿ ಕಲಿಯೋದಕ್ಕೆ ಒಳ್ಳೆ ಸಮಯ, ಇನ್ವೆಸ್ಟ್ ಮಾಡೋಕೆ ಇನ್ನೂ ಸ್ವಲ್ಪ ಕಾಯಿರಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆ ಬದಲಾವಣೆಗಳಾಗ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಾಗ್ತಾ ಇದ್ರೆ ಇದು ಬೆಸ್ಟ್ ಟೈಮ್, ಯಶಸ್ಸು ಪಕ್ಕ. ಈ ವಾರ ಮಂಗಳನ ಸಂಚಾರ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದು ಮುಂದಿನ 40 ದಿನಗಳವರೆಗೆ ನಿಮ್ಮ ಹಣಕಾಸಿನ ವಿಷಯಗಳು ಮುಖ್ಯವಾಗಿರುತ್ತವೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಪಾವತಿಗಳು ಖಾಲಿಯಾಗುತ್ತವೆ ಮತ್ತು ಪರೀಕ್ಷಾ ಶುಲ್ಕಗಳು ಅಂತಿಮವಾಗಿ ಇತ್ಯರ್ಥವಾಗುತ್ತವೆ. ಬಾಕಿ ಉಳಿದಿರುವ ಪಾವತಿಗಳು ಅಂತಿಮವಾಗಿ ಖಾಲಿಯಾಗುತ್ತವೆ ಮತ್ತು ಖರ್ಚುಗಳ ಬಗ್ಗೆ ಚರ್ಚೆಗಳು ಅನಿವಾರ್ಯವಾಗುತ್ತವೆ. ಕುಟುಂಬದ ಸದಸ್ಯರು ಮನೆಯಲ್ಲಿ ಬಿಸಿಯಾದ ಸಂಭಾಷಣೆಗಳಿಗೆ ಕಾರಣವಾಗುವ ಸಮಸ್ಯೆಯನ್ನು ಎತ್ತುತ್ತಾರೆ. ಮಂಗಳನು ಆರ್ಥಿಕ ಹೊಣೆಗಾರಿಕೆಗಳಿಗೆ ಗ್ರಹ, ಆದ್ದರಿಂದ ನೀವು ನಿಮ್ಮ ಖರ್ಚಿನ ಸ್ವಭಾವದ ಬಗ್ಗೆ ಜಾಗರೂಕರಾಗಿರಬೇಕು. 2ನೇ ಮನೆಯ ಮೂಲಕ ಮಂಗಳನ ಸಂಚಾರವು ಹೊಸ ಉದ್ಯೋಗ ಸಂಬಂಧಿತ ಯೋಜನೆಗಳನ್ನು ಸಹ ತರುತ್ತದೆ. ತೀಕ್ಷ್ಣವಾದ ಮಾತುಗಳು ತಾತ್ಕಾಲಿಕ ಉದ್ವಿಗ್ನತೆಯನ್ನು ಉಂಟುಮಾಡುತ್ತವೆ, ಆದರೂ ವಾರಾಂತ್ಯದ ಮೊದಲು ವಿಷಯಗಳು ಇತ್ಯರ್ಥವಾಗುತ್ತವೆ. ಮಕರ ರಾಶಿಯಲ್ಲಿ ಹುಣ್ಣಿಮೆ ಉದಯಿಸಲಿದ್ದು ಅದು 9ನೇ ಮತ್ತು 3ನೇ ಮನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ದೀರ್ಘ ಪ್ರಯಾಣವು ಅಂತಿಮವಾಗಿ ನಡೆಯುತ್ತದೆ ಮತ್ತು ಅಧ್ಯಯನಕ್ಕೆ ಸಂಬಂಧಿಸಿದ ದಾಖಲೆಗಳು ಪೂರ್ಣಗೊಳ್ಳುತ್ತವೆ. ಮಾರ್ಗದರ್ಶಕರಿಂದ ಅನಿರೀಕ್ಷಿತವಾಗಿ ಸುದ್ದಿ ಬರುತ್ತದೆ ಮತ್ತು ಒಂದು ಪ್ರಮುಖ ಚರ್ಚೆಯು ಹಳೆಯ ಅನುಮಾನಗಳನ್ನು ನಿವಾರಿಸುತ್ತದೆ. ಒಡಹುಟ್ಟಿದವರು ರೋಮಾಂಚಕಾರಿ ಯೋಜನೆಗಳನ್ನು ಹಂಚಿಕೊಳ್ಳುತ್ತಾರೆ. ಇದು ಆಗಾಗ್ಗೆ ಕರೆಗಳು ಮತ್ತು ಸಂದೇಶಗಳಿಗೆ ಕಾರಣವಾಗುತ್ತದೆ. ಹುಣ್ಣಿಮೆಯು ಪೂರ್ಣಗೊಳ್ಳುವಿಕೆಯನ್ನು ಸೂಚಿಸುವುದರಿಂದ ಅಧ್ಯಯನ, ಬೋಧನೆ, ಬರವಣಿಗೆ ಅಥವಾ ಪರೀಕ್ಷೆಗಳಿಗೆ ಸಂಬಂಧಿಸಿದ ಕೆಲವು ಯೋಜನೆಗಳು ಮುಂದಿನ 6 ತಿಂಗಳಲ್ಲಿ ಕೊನೆಗೊಳ್ಳುತ್ತವೆ. ವಿಳಂಬವಾದ ಪ್ರತಿಕ್ರಿಯೆ ಬಂದ ನಂತರ ಕಾನೂನು ವಿಷಯವೂ ಮುಂದುವರಿಯುತ್ತದೆ. ಪ್ರಕಟಣೆಯಲ್ಲಿ ತೊಡಗಿರುವ ಯಾರಾದರೂ ನಿಮ್ಮನ್ನು ಒಳ್ಳೆಯ ಸುದ್ದಿಯೊಂದಿಗೆ ಸಂಪರ್ಕಿಸುತ್ತಾರೆ. ಪ್ರಯಾಣದ ಸಮಯದಲ್ಲಿ ಒಂದು ಪ್ರಣಯ ಸಂಭಾಷಣೆ ಸ್ಮರಣೀಯವಾಗುತ್ತದೆ. ವಾರಾಂತ್ಯದ ವೇಳೆಗೆ ಕುಟುಂಬ ಸದಸ್ಯರು ಒಟ್ಟುಗೂಡುತ್ತಾರೆ ಮತ್ತು ಹರ್ಷಚಿತ್ತದಿಂದ ಕೂಡಿದ ಕಥೆಗಳು ಮನೆಯನ್ನು ನಗು ಮತ್ತು ಸಂತೋಷದ ಸಣ್ಣ ಕ್ಷಣಗಳಿಂದ ತುಂಬಿಸುತ್ತವೆ. ನಿಮ್ಮ ಮನೆಯನ್ನು ಸುತ್ತುವರೆದಿರುವ ಆಹ್ಲಾದಕರ ವಾತಾವರಣವಿರುತ್ತದೆ ಮತ್ತು ಶುಕ್ರನು ಸಿಂಹ ರಾಶಿಯಲ್ಲಿ ಚಲಿಸುತ್ತಿರುವುದರಿಂದ ಸಂಬಂಧಿಕರು ಹರ್ಷಚಿತ್ತದಿಂದ ಸುದ್ದಿಗಳೊಂದಿಗೆ ಬರುತ್ತಾರೆ. ಮಕ್ಕಳು ಸಣ್ಣ ಯಶಸ್ಸನ್ನು ಆಚರಿಸುತ್ತಾರೆ, ಎಲ್ಲರಿಗೂ ಉತ್ಸಾಹ ತರುತ್ತಾರೆ. ಯೋಜನೆಗಳು ಅಂತಿಮವಾಗಿ ಒಟ್ಟಿಗೆ ಬಂದ ನಂತರ ಪ್ರಣಯ ಭೋಜನ ನಡೆಯುತ್ತದೆ. ಪೋಷಕರು ಮಕ್ಕಳೊಂದಿಗೆ ಹೆಚ್ಚು ಸಮಯ ಕಳೆಯುತ್ತಾರೆ ಮತ್ತು ಯುವಕರು ಈ ವಾರದ ಭಾಗವಾಗಿರುತ್ತಾರೆ. ಮನೆಯಿಂದ ಮಾಡಿದ ಸೃಜನಶೀಲ ಕೆಲಸವು ಪ್ರಶಂಸೆ ಮತ್ತು ಹೊಸ ಅವಕಾಶಗಳನ್ನು ಆಕರ್ಷಿಸುತ್ತದೆ. ಉನ್ನತ ಅಧ್ಯಯನದ ಬಗ್ಗೆ ಒಂದು ಪ್ರಮುಖ ಸಂದೇಶವು ವಾರದ ಮಧ್ಯದಲ್ಲಿ ಬರುತ್ತದೆ. ಒಂಟಿಯಾಗಿರಲು ಮತ್ತು ಬದ್ಧರಾಗಿರುವ ಜನರಿಗೆ ನಿಮ್ಮ ಸಂಬಂಧವನ್ನು ತುಂಬಾ ಸಕಾರಾತ್ಮಕ ರೀತಿಯಲ್ಲಿ ತೆಗೆದುಕೊಳ್ಳಲು ಇದು ಬಹಳ ಭರವಸೆಯ ಸಮಯ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಗುರುವಾರದಂದು ಕಡಲೆಬೇಳೆಯನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ಗುರುಗ್ರಹವು ಬಲಗೊಳ್ಳುವುದು ಮತ್ತು ನಿಮಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸಲಿದೆ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ 29ರಿಂದ ಜುಲೈ 5ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.